ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಮಾಸ ಭವಿಷ್ಯದಲ್ಲಿ ಜನವರಿ ಮಾಸ ಮೇಷರಾಶಿಯವರಿಗೆ ಯಾವ ರೀತಿಯಲ್ಲಿದೆ ಅಂತ ನೋಡುವಂತಹ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ. ಈ ವರ್ಷ ಮೇಷರಾಶಿಗೆ ಏನಾದರೂ ಜನವರಿಯಲ್ಲಿ ಏನಾದರೂ ಬದಲಾವಣೆ ಆಯಿತಾ ಅನ್ನುವಂಥದ್ದು. ನಾನು ಹೇಳುವಂಥದ್ದು, ಜನವರಿಯಲ್ಲಿ ಬದಲಾವಣೆಗಳಾಗುವಂಥದ್ದು ಯಾವುದೂ ಬರೋದಿಲ್ಲ ಮೇಷರಾಶಿಗೆ. ಮೇಷರಾಶಿ 11ನೇ ಮನೆಯಲ್ಲಿ ಶುಕ್ರ, ಭಾಗ್ಯಸ್ಥಾನದಲ್ಲಿ ಶುಕ್ರ ಇರ್ತಾರೆ. ಜೊತೆಯಲ್ಲಿ ಮಿತ್ರಗ್ರಹನಾದಂಥ ಶನಿಗ್ರಹರು ಇರ್ತಾರೆ. ಶನಿ ಅಂಡ್ ಶುಕ್ರ ಎರಡು ಮಿತ್ರಗ್ರಹಗಳು 11ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಮೇಷರಾಶಿಗಿರೋದ್ರಿಂದ ಹಣಕಾಸಿನ ಅನುಕೂಲಗಳು, ವ್ಯವಹಾರದಲ್ಲಿ ಪ್ರಗತಿಗಳು, ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ, ತಂದೆಗೆ ಸಂಬಂಧಪಟ್ಟಂತಹ ಪಿತ್ರಾರ್ಜಿತ ಸೊತ್ತುಗಳು ಸಿಗುವಂತಹ ವಾತಾವರಣ, ಕೋರ್ಟು ಕಚೇರಿಗಳಿಂದ ಜಯದ ವಾತಾವರಣಗಳು ನಮಗೆಲ್ಲವೂ ಅನುಕೂಲಕರವಾದಂತಹ ವಾತಾವರಣಗಳನ್ನಂತೂ ಉಂಟು ಮಾಡಿಕೊಡುತ್ತೆ. ಅದೇ ರೀತಿಯಲ್ಲಿ ಮೇಷರಾಶಿಯವರಿಗೆ ನನ್ನ ಪ್ರಕಾರದಲ್ಲಿ ಜನವರಿಯೇ ಅತ್ಯಂತ ಪ್ರಶಸ್ತವಾಗಿರುವಂತಹ ಮಾಸವಾಗಬಹುದು. ಮುಂದಿನ ದಿನಗಳಲ್ಲಿ ಮೇಷರಾಶಿಗೆ ಈ ರೀತಿಯಾದಂತಹ ಫಲಗಳನ್ನು ಸಿಗುವಂತಹ ವಾತಾವರಣ ಬಹಳ ಕಡಿಮೆ ಇರುತ್ತೆ. ಜನವರಿ ತಿಂಗಳೇ ನಿಮಗೆ ಅತ್ಯಂತ ಮೃಷ್ಟಾನ್ನ ಭೋಜನ. ಆದ್ದರಿಂದ ಜನವರಿ ತಿಂಗಳು ಮೇಷರಾಶಿಯವರು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡಿಕೊಳ್ಬೋದು. ನಾನು ಹೇಳಿದ್ನಲ್ಲ, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮೇಷರಾಶಿಯವರಿಗೆ 7.5 ಆರಂಭವಾಗುತ್ತೆ. 7.5 ಆರಂಭವಾಯಿತು ಅಂತ ಅಂದರೆ ಒಂದು ಅನಿಷ್ಟ ಕಾಲಗಳು, ಕಷ್ಟದ ಕಾಲಗಳು, ನಷ್ಟ ಸಮಸ್ಯೆ ಕಾಲಗಳು ಆರಂಭವಾಗಿಬಿಡುವಂತಹ ವಾತಾವರಣಗಳು ಸೃಷ್ಟಿಯಾಗಲಿಕ್ಕೆ ಭಾಳ ಹತ್ತಿರದಲ್ಲಿ ಬಂದಿದೆ. ಈಗಿರುವಂತಹ ಮೇಷರಾಶಿಗೆ ಈಗಿರುವಂಥ ಜನವರಿ ತಿಂಗಳೇ ನಿಮಗೆ ಅತ್ಯಂತ ಪ್ರಶಸ್ತವಾದಂತಹ ಮಾಸ. ನಾನು ಹೇಳುವಂಥದ್ದು ಮತ್ತೊಮ್ಮೆ ಹೇಳ್ತೀನಿ, ಮೇಷರಾಶಿಯವರೆಗೆ ತಾವೇನಾದರೂ ಯಾವುದಾದ್ರೂ ಹೂಡಿಕೆ ಮಾಡಬೇಕು ಅಂತ ಅಂದರೆ, ಯಾವುದಾದ್ರೂ ಖರೀದಿ ಮಾಡಬೇಕು ಅಂತ ಅಂದರೆ, ಯಾವುದಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು ಅಂತ ಅಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ಕೊಂಬಿಡಿ. ನಿಮ್ಗೆ ತಿರ್ಗಾ ಮಾರ್ಚ್ ಕಳೀತು ಅಂತಂದರೆ ನಿಮಗೆ ಅಂತಹ ಶುಭವಾಗಿರುವಂತಹ ಸಮಯಗಳು ಸಿಗೋದಿಲ್ಲ. ಅದು ಮಾಡಿದ್ರೂ ಸಕ್ಸಸ್ ಆಗೋದಿಲ್ಲ. ಆದ್ದರಿಂದ ಈ ಜನವರಿ ತಿಂಗಳು ಮೇಷರಾಶಿಗೆ ಅತ್ಯಂತ ಪ್ರಶಸ್ತವಾಗಿರುವಂತಹ ಮಾಸ. ಆದ್ದರಿಂದ ಮೇಷರಾಶಿಯವರು ಈ ಮಾಸವನ್ನು, ಈ ಜನವರಿ ಮಾಸವನ್ನು ಅತ್ಯಂತ ಲಾಭದಾಯಕವಾಗಿ ಬಳಸ್ಕೊಂಡಾಗ ನಿಮ್ಮ ಜೀವನದಲ್ಲಿ ಮುಂದೆ ಆಗುವಂತಹ ಸಣ್ಣ ಪುಟ್ಟ ನಷ್ಟಗಳನ್ನು ಈಗಲೇ ನಾವು ಅದನ್ನು ನಷ್ಟವನ್ನು ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ಮೇಷರಾಶಿಯವರಿಗೆ ಹೇಳ್ಬೋದು. ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಚೆನ್ನಾಗಿದೆಯಾ ಗುರುಗಳೇ ಅಂತ ಅಂದಾಗ, ವೃಷಭ ರಾಶಿಯಲ್ಲಿರುವಂತಹ ಶತ್ರುವಿನ ಗ್ರಹ, ಶತ್ರುವಿನ ಮನೆಯಲ್ಲಿರುವಂಥ ಮತ್ತೊಂದು ಶತ್ರು ಗ್ರಹ ಬದಲಾವಣೆಗಳನ್ನು ಕಾಣದಲೇ ಇದ್ದಾಗ ವೃಷಭ ರಾಶಿಯವರಿಗೆ ಆಗುವಂಥದ್ದು ಶತ್ರುಗಳ ಕಾಟ ಜಾಸ್ತಿ, ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ, ಹಣಕಾಸಿನ ಗೊಂದಲಗಳು, ನಷ್ಟಗಳು ಜಾಸ್ತಿ, ಏನನ್ನು ಮಾಡೋಕ್ಕೋದ್ರೂ ಅವಮಾನಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ. ಕೊಟ್ಟಂಥ ಹಣವನ್ನು ಹಿಂತಿರುಗಿಸಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವುದೋ ಕಷ್ಟ ಸಮಸ್ಯೆ ಅದು ಇದು ಅಂತ ಬಂದಾಗ ಅವರ ಭಾವನೆಗಳಿಗೆ ಮರುಗಿ ಅವರ ಕಷ್ಟಗಳಿಗೆ ನಾವು ಏನಾದರೂ ಸಹಕಾರ ಮಾಡೋಣ ಅಂತ ಮಾಡಿರ್ತೀವಿ. ಆದರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಆ ಮಾತುಗಳನ್ನು ಯಾವುದೂ ಸಹ ಅವರು ಆಡೋದೇ ಇಲ್ಲ. ಇಂಥ ಸನ್ನಿವೇಶಗಳನ್ನು ಎದುರಿಸ್ತೀರಿ. ಗುರುಬಲವಿಲ್ಲದ ಇದ್ದಾಗ ವ್ಯವಹಾರದಲ್ಲದೆ ಶುಭ ಕಾರ್ಯಗಳಲ್ಲೂ ಅಡೆತಡೆಗಳು ಆಗುವಂಥ ಸನ್ನಿವೇಶಗಳು. ನಾನು ಹೇಳುವಂಥದ್ದು, ಜನವರಿ ತಿಂಗಳು ವೃಷಭ ರಾಶಿಯವರೆಗೆ ಅಂತಹ ಒಳ್ಳೆಯ ದಿನಗಳೇನು ಇರೋದಿಲ್ಲ. ಸಾಧಾರಣವಾದಂಥ ದಿನವಾಗಿರುತ್ತೆ. ಮತ್ತು ಯಥಾಸ್ಥಿತಿ ಹೆಂಗೆ ನಡ್ಕೊಂಡು ಹೋಗ್ತಿತ್ತು ಅದೇ ರೀತಿಯಾದಂತಹ ವಾತಾವರಣಗಳನ್ನೇ ಇಟ್ಕೊಂಡಿರುತ್ತೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಬರುವಂತಹ ಗ್ರಹಗತಿಗಳ ವ್ಯತ್ಯಾಸಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಹೊರತು ಈಗಂತೂ ಅದರ ವ್ಯತ್ಯಾಸಗಳು ನಿಮಗೆ ಇರೋದಿಲ್ಲ. ಜೊತೆಯಲ್ಲಿ ನಿಮಗೆ ಯಾವುದಾದ್ರೂ ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಮೋಷನ್ ಅಥವಾ ಇಂಕ್ರಿಮೆಂಟ್ ಅಥವಾ ಯಾವುದಾದ್ರೂ ಕೆಲಸ ಬದಲಾವಣೆ ಮಾಡ್ತೀನಿ ನಾನು ಈ ರೀತಿಯಾದಂತಹ ಅಂದ್ಕೊಂಡಿದ್ದರೆ ಜನವರಿ ತಿಂಗಳು ಖಂಡಿತವಾಗಿ ಮಾಡೋಕ್ಕೆ ಹೋಗಬೇಡಿ. ಫೆಬ್ರವರಿಯಲ್ಲಿ ಆರಂಭವನ್ನು ಮಾಡಿ. ಕೆಲಸ ಬದಲಾವಣೆ ಮಾಡೋದು, ಏನಾದರೂ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡೋಕ್ಕೆ ಹೋಗೋದು, ಇದೆಲ್ಲವೂ ಮಾಡಿ ನೀವು ಕೈ ಸುಟ್ಕೊಳ್ಳುವಂತಹ ವಾತಾವರಣಗಳಿರುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ
ಋಷಭ ರಾಶಿಯವರು ಅಂತ ಹೇಳ್ತಾ, ಋಷಭ ರಾಶಿಯವರಿಗೆ ಮಾರ್ಗಗ್ರಹವಾಗಿ ಆಗುವಂಥ ಕೆಲಸಗಳಿಗೆ ಮಾಡುವಂಥ ಕೆಲಸದಲ್ಲಿ ತೊಂದರೆಗಳನ್ನು ಅನುಭವಿಸುವಂಥ ಗ್ರಹವಾಗಿರುವಂಥದ್ದೇ ಗುರುಗ್ರಹ. ಆದ್ದರಿಂದ ಋಷಭ ರಾಶಿಯವರು ಆದಷ್ಟು ಸಹ ನಾನು ಹೇಳುವಂಥದ್ದು ರಾಯರನ್ನು ಯಾವಾಗಲೂ ಸಹ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಿ. ಸಾಧ್ಯವಾದರೆ ಹೊಸ ವರ್ಷ ಬಂದಿದೆ, ಕ್ರೈಸ್ತ ಹೊಸ ವರ್ಷ, ಸಾಧ್ಯವಾದರೆ ಜನವರಿ ತಿಂಗಳು ಒಮ್ಮೆ ಮಂತ್ರಾಲಯದ ರಾಯರ ಮಠಕ್ಕೆ ಹೋಗಿ ಅವರ ಅನುಗ್ರಹವನ್ನು ಪಡ್ಕೊಂಡು ಬನ್ನಿ ಅಂತ ಋಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾಸ ಭವಿಷ್ಯದಲ್ಲಿ ಜನವರಿ ತಿಂಗಳಲ್ಲಿ ಆಗುವಂತಹ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಗಳನ್ನು ಕೊಡುವಂತಹ ವಾತಾವರಣ ನೋಡುವಂಥ ಸಂದರ್ಭ ನೋಡಿ. ಜನವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸನ್ನಿವೇಶಗಳು ಸಹ ಜಾಸ್ತಿ ಇರುತ್ತೆ. ಏನಂತಂದರೆ ನಿಮಗೆ ದೇಹದಲ್ಲಿ ಶೀತದ ವಾತಾವರಣ, ಕೋಲ್ಡು, ಕಫ, ನೆಗಡಿ, ಕೆಮ್ಮಿನ ಜ್ವರದ ವಾತಾವರಣ, ಅದರ ಬಾಧೆಯ ವಾತಾವರಣ, ಮತ್ತು ಜೊತೆಯಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥ ಸನ್ನಿವೇಶಗಳು. ಯಾಕೆಂದರೆ ಗುರುಬಲ ಇಲ್ಲ, ದ್ವಾದಶದಲ್ಲಿ ಗುರು ಇರ್ತಾರೆ, ಜನ್ಮದಲ್ಲಿ ಚಂದ್ರ ಇರ್ತಾರೆ, 2ನೇ ಮನೆಯಲ್ಲಿ ಕುಜನಿರ್ತಾರೆ, 4ನೇ ಮನೆಯಲ್ಲಿ ಕೇತು ಇರ್ತಾರೆ. ಹೀಗೆ ಒಂದೊಂದು ಗ್ರಹಗೂ ಒಂದೊಂದು ಬದಲಾವಣೆಗಳನ್ನು ಒಂದು ಸ್ಥಾನದಲ್ಲಿದ್ದಾಗ ಅಷ್ಟಮ ಸ್ಥಾನದಲ್ಲಿ ನಿಮಗಿರುವಂಥದ್ದು ಬುಧಗ್ರಹ, ಬಹಳವಾಗಿ ಅನುಕೂಲಕರವಾಗಿರುವಂಥ ಬುಧಗ್ರಹ, ಬುಧ ಆದಿತ್ಯ ಯೋಗದಲ್ಲಿ ಬರಬೇಕಾಗಿರುವಂಥ ಬುಧಗ್ರಹ, ಅವರು ಸಹ ನೀಚರಾಗ್ತಾರೆ. ಇದೆಲ್ಲವೂ ಬಂದಾಗ ಮಿಥುನ ರಾಶಿಯವರಿಗೆ ಭೂಮಿಯಲ್ಲಿ ಕಲಹವಾಗಬಹುದು, ಭೂಮಿಯಿಂದ ನಷ್ಟಗಳಾಗಬಹುದು, ಮಾಡುವಂಥ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡೋಕ್ಕೆ ಹೋದರೆ ಎಡವಿ ತೊಡರಿ ನಿಮಗೇನಾದರೂ ಒಂದಲ್ಲ ಒಂದು ಅವಘಡಗಳಂದರೆ ನಾನು ಹೇಳುವಂಥದ್ದು ತಾವಾಗಿ ಈಗ ನಂಬಿರ್ತೀವಿ, ಎಲ್ಲವೂ ನಮಗೆ ಅರ್ಥವಾಗಿರುತ್ತೆ, ಎಲ್ಲವೂ ನಮಗೆ ಗೊತ್ತಿರುತ್ತೆ, ಆದರೂ ಸಹ ನಾವು ಯಾಮಾರಿ ಇನ್ನೊಬ್ರಿಗೆ ತಿಳುವಳಿಕೆ ಹೇಳುವಂಥವ್ರೆ ಯಾಮಾರಿ ಮೋಸಕ್ಕೆ ಹೋಗಿರ್ತೀವಿ. ಅಂತಹ ಮೋಸಕ್ಕೆ ದಾರಿಯಾಗುವಂಥ ಸನ್ನಿವೇಶಗಳು ಇದೆಲ್ಲವೂ ಸಹ ಮಿಥುನ ರಾಶಿಯವರಿಗಿರುತ್ತೆ. ಗುರುಬಲ ಇಲ್ಲದಲೇ ಇದ್ದಾಗ ಯಾವುದೇ ವ್ಯವಹಾರಗಳನ್ನು ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೇಳುವಂಥದ್ದು ಜನ್ಮಕ್ಕೆ ಗುರು ಬರಬೇಕು. ಜನ್ಮಕ್ಕೆ ಗುರು ಬರಲಿಕ್ಕೆ ನಿಮಗೆ ಇನ್ನೂ ಟೈಮ್ ತೊಗೊಳುತ್ತೆ, ಸಮಯ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ನನ್ನ ಪ್ರಕಾರದಲ್ಲಿ ಮೇ ತಿಂಗಳು ತನಕನೂ ಸಹ ಮಿಥುನ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಗುರುಬಲ ಇಲ್ಲ ಅಂತಂದರೆ ವ್ಯವಹಾರಗಳು ಆಗೋದಿಲ್ಲ. ನೀವು ಆಡುವಂಥ ಪ್ರಯತ್ನದಲ್ಲಿ ಮಾಡೋಕ್ಕೆ ಹೋದಾಗ ಅದರಲ್ಲಿ ತುಂಬ ಸಮಸ್ಯೆಗಳನ್ನು, ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳನ್ನು, ಇತ್ಯಾದಿ ತುಂಬ ಓವರ್ ಪ್ರೆಷರ್ ಅಂದರೆ ತುಂಬ ನೀವು ಟೆನ್ಷನ್ ತೆಗೆದುಕೊಳ್ತೀರಿ. ಟೆನ್ಷನ್ನಿಂದ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳನ್ನು ಸಹ ಅನುಭವಿಸುವಂಥ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರು ಜನವರಿ ತಿಂಗಳು ಆದಷ್ಟು ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು, ಬೇರೆ ಯಾವುದೇ ಪ್ರಾಮುಖ್ಯವಲ್ಲ, ನಮಗೆ ಆರೋಗ್ಯವೇ ನಮಗೆ ಮುಖ್ಯ ಅನ್ನುವಂತಹ ತಲೆಯಲ್ಲಿ ಇಟ್ಕೊಂಡು ಆರೋಗ್ಯದ ಕಡೆ ಗಮನವನ್ನು ಹರಿಸ್ಕೊಂಡ್ರೆ ಸಾಕು ಮಿಥುನ ರಾಶಿಯವರು ಜನವರಿ ತಿಂಗಳಲ್ಲಿ. ಅಂದರೆ ನಾನು ಈಗಲೇ ಹೇಳ್ತೇನೆ, ಮುಂದಿನ ದಿನಗಳಲ್ಲಂತೂ ಮಿಥುನ ರಾಶಿಯವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಗ್ರಹಗಳು ಬದಲಾವಣೆಗಳು ತುಂಬ ಆಗುತ್ತೆ. ಶುಕ್ರ ಗ್ರಹ ಬದಲಾವಣೆ ಆಗುತ್ತೆ, ಶನಿಗ್ರಹ ಬದಲಾವಣೆಗಳಾಗುತ್ತೆ. ಇವೆಲ್ಲವೂ ಗ್ರಹಗಳು ಬದಲಾವಣೆ ಆಗ್ತಾ ನಿಮಗೆ ಒಳ್ಳೆಯ ಯೋಗದಿಂದ ಕೂಡುವಂಥ ದಿನಗಳು ಬರುತ್ತೆ. ಈ ಸದ್ಯದಲ್ಲಿ ಈ ಜನವರಿ ತಿಂಗಳು ತಟಸ್ಥ ಸ್ವಭಾವ ಜೊತೆಲಿ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮಿಥುನ ರಾಶಿಯವರು ಅಂತ ಹೇಳ್ಬೋದು. ಈ ಸಂದರ್ಭ ಈ ಜನವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿ ಜನ್ಮದಲ್ಲಿ ಕುಜನಿರ್ತಾನೆ. ಕುಜನೇ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನಂತೂ ಖಂಡಿತವಾಗಿ ನೋಡ್ತಿರ್ತೇವೆ. ಅಜೀರ್ಣದ ವಾತಾವರಣ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಾಸಗಳನ್ನು ಕರ್ಕಾಟಕ ರಾಶಿಯವರು ನೋಡ್ತೀರಿ. ಆದರೆ ನಿಮಗೆ ಉತ್ತಮವಾದಂಥ ಗುರುಬಲ ಇರುತ್ತೆ. ಈ ಗುರುಬಲ ಭಾಳ ಕೆಲವೇ ದಿನಗಳಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ಈಗ ಪ್ರೆಸೆಂಟ್ ಗುರುಬಲ ಇರೋದರಿಂದ ನೀವು ಈ ಗುರುಬಲವನ್ನು ನೀವು ಈ ವರ್ಷ ಪೂರ್ತಿ ಈ ಗುರುಬಲ ಬರುವಂಥ ಕೇವಲ 3-4 ತಿಂಗಳಿರುವಂಥ ಈ ಗುರುಬಲವನ್ನು ಈ ವರ್ಷ ಪೂರ್ತಿ ನೆನ್ಕೊಳ್ಳುವಂಥ ರೀತಿಯಲ್ಲಿ ನೀವು ಕಾರ್ಯವನ್ನು ನೀವು ನಿರ್ವಹಿಸ್ಕೊಳ್ಬೇಕು. ಆ ಕಾರ್ಯಕ್ಕೆ ಪ್ರವೃತ್ತರಾಗಬೇಕು ನೀವೆಲ್ಲರೂ ಸಹ. ಅಂದರೆ ಏನು ಗುರುಗಳೇ ಅಂತ ಅಂದರೆ ನೋಡಿ, ಮೇನ್ ಮುಖ್ಯವಾಗಿ ಯಾವುದಾದ್ರು ಮದುವೆ ಮುಂಜಿಗಳನ್ನು ಮಾತುಕತೆಗಳನ್ನು ಮಾಡ್ಕೊಳ್ತಿದ್ದೀರಿ, ಮದುವೆ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಮೇ ತಿಂಗಳೊಳಗಡೆ ಮದುವೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ತಲೆ ಗುರುಬಲ ಇರೋದಿಲ್ಲ, ಅಟ್ಲೀಸ್ಟ್ ನಿಶ್ಚಿತಾರ್ಥವನ್ನಾದರೂ ಮಾಡಿಬಿಟ್ಕೊಂಡ್ಬಿಡ್ಬೇಕು ಕರ್ಕಾಟಕ ರಾಶಿಯವರು. ಆಮೇಲೆ ಗುರುಬಲ ಇರೋದಿಲ್ಲ. ಯಾವುದಾದ್ರೂ ಮನೆ ಕಟ್ಟಬೇಕು ಅಂತ ಅಂದರೆ ಒಂದು ಪಾಯ ಪೂಜೆಯನ್ನು ಮಾಡಿ ಒಂದು ಪಾಯವನ್ನು ಅದ್ದುಬಿಡಿ, ಕೆಲಸ ಮಾಡ್ಕೊಂಡು ಹೋಗುತ್ತೆ. ಗುರುಬಲ ಇದ್ದಾಗ ಕೆಲಸ ಕೈ ಇಟ್ಬಿಟ್ರೆ ಅದು ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೊಸ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಏನೋ ತಲೆಯಲ್ಲಿದ್ದರೆ ಖಂಡಿತವಾಗಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ, ಬದಲಾವಣೆಗಳನ್ನು ಮಾಡ್ಕೊಂಡ್ಬಿಡಿ.
ಯಾವುದಾದ್ರೂ ಕೋರ್ಟು ಕಚೇರಿಗಳಲ್ಲಿ ವ್ಯವಹಾರಗಳಿದ್ದರೆ ಮೇ ತಿಂಗಳು ತನಕ ಟೈಮ್ ಇದೆ, ಗುರುಬಲ ಇರುತ್ತೆ. ಅಲ್ಲಿ ತನಕ ಕರ್ಕಟಕ ರಾಶಿಯವರು ಏನು ಬೇಕಾದ್ರೂ ನೀವು ಅದರಲ್ಲಿ ಜಯಕಾಲವನ್ನು ನೋಡ್ಬೋದು. ಅನಂತರದಲ್ಲಿ ನಿಮಗೆ ಗುರುಬಲ ಇರೋದಿಲ್ಲ, ವ್ಯವಹಾರದಲ್ಲಿ ಸಮಸ್ಯೆಗಳು ಸಂಕಷ್ಟಗಳು ಆರಂಭವಾಗಿಬಿಡುತ್ತೆ. ಈಗ ಇರೋದರಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಅದರಲ್ಲೂ ಸಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಜೀರ್ಣತೆ, ಸಣ್ಣ ಪುಟ್ಟ ಅಸಿಡಿಟಿ, ಆ ಥರ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಕರ್ಕಾಟಕ ರಾಶಿಯವರಿಗೆ ಕಾಡ್ತಾ ಇರುತ್ತೆ. ಅದನ್ನು ಬಿಟ್ಟರೆ ಗುರುಬಲ ಚೆನ್ನಾಗಿರೋದ್ರಿಂದ ಉತ್ತಮವಾದಂತಹ ದಿನವಾಗಿ ನಿಮ್ಮನ್ನು ಈ ಮಾಸ ಅಂದರೆ ಜನವರಿ ಮಾಸ ಕರ್ಕಾಟಕ ರಾಶಿಗೆ ಉತ್ತಮವಾದಂಥ ದಿನವಾಗಿರುತ್ತೆ. ಅದನ್ನು ಉತ್ತಮವಾಗಿ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಿಂಹರಾಶಿಯಲ್ಲಿ ನೋಡಿ, ಸಿಂಹರಾಶಿಗೆ 2ನೇ ಮನೆಯಲ್ಲಿರುವಂತಹ ಕೇತುಗ್ರಹ, 12ನೇ ಮನೆಯಲ್ಲಿರುವಂತಹ ಕುಜಗ್ರಹ, ಸಿಂಹರಾಶಿಗೆ ನೇರವಾಗಿ ದೃಷ್ಟಿಯನ್ನು ಬಿಟ್ಟಿರುವಂತಹ ಶುಕ್ರ ಆ್ಯಂಡ್ ಶನಿ, ಇಷ್ಟು ಗ್ರಹಗಳು ಸಹ ನಿಮಗೆ ಉನ್ನತ ಮಟ್ಟದಲ್ಲಿರುವಂಥ ಸ್ಥಾನವನ್ನು ಸಹ ಕಳ್ಕೊಳ್ಳುವಂತಹ ಸಮಸ್ಯೆಗಳನ್ನು ತಂದೊಡ್ತಾರೆ. ನೀವು ಅಂದ್ಕೊಂಡಿರ್ತೀರಿ ಎಲ್ಲವೂ ಚೆನ್ನಾಗಿದೆ ಅಂತ, ಆದರೆ ಸಿಂಹರಾಶಿಯವರಿಗೆ ನಾವು ಯಾರನ್ನು ಅತಿಯಾಗಿ ನಂಬಿರ್ತೀವಿ, ಯಾರ ಜೊತೆ ಜಾತಿ ಒಡನಾಟವನ್ನು ಇಟ್ಕೊಂಡಿರ್ತೀವಿ, ಯಾರ ಜೊತೆ ಜಾಸ್ತಿ ನಮ್ಮ ವಿಚಾರಗಳನ್ನು ವಿನಿಮಯವನ್ನು ಮಾಡ್ಕೊಂಡಿರ್ತೀವಿ, ಅವರೇ ನಮಗೆ ಮಾರಕವಾಗ್ತಾರೆ. ಕೊನೆಗೆ ಹೆಂಗೆ ಅಂತ ಅಂದರೆ, ನಮ್ಮ ಬಗ್ಗೆ ತಂದೆ ತಾಯಿಗಳು ಸಹಿತ ನಮಗೆ ಚಾಡಿ ಹೇಳುವಂಥ ಸ್ಥಿತಿಗೆ ಹೋಗ್ಬಿಡ್ತಾರೆ. ಹೆಂಡತಿ ಮಕ್ಕಳು ಸಹಿತ ನಮ್ಮನ್ನು ಕಂಡಾಗ ಇನ್ನೊಬ್ಬರ ಜೊತೆ ಹೊಗಳಿಕೆ ಮಾತನಾಡೋಕ್ಕಿಂತಲೂ ಸಹ ತೆಗಳಿ ಮಾತನಾಡುವಂಥ ಸಾಧ್ಯತೆಗಳು ಜಾಸ್ತಿ ಆಗಿಬಿಡುತ್ತೆ. ಯಾಕೆ ಅಂತ ಅಂದರೆ, ನಿಮಗೆ ಮುಖ್ಯವಾಗಿ ಶುಕ್ರನು ದೃಷ್ಟಿ ಬಿಡ್ತಿದ್ದಾನೆ, ಶನಿಗ್ರಹವು ನಿಮಗೆ ಸಿಂಹರಾಶಿಗೆ ಕ್ರೂರ ದೃಷ್ಟಿ ಇದೆ, ಜೊತೆಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಕ್ಕೋಸ್ಕರ ಕುಜಗ್ರಹ ಕೆಟ್ಟ ಸ್ಥಾನದಲ್ಲಿದ್ದಾರೆ. ಇದೆಲ್ಲವೂ ಸಹ ಇದ್ದರೂ ಸಹ ಎಂಥ ಸಮಸ್ಯೆಗಳನ್ನು ಬಂದರೂ ಸಹ ಒಂದು ಧೈರ್ಯ, ಮಂಡು ಧೈರ್ಯವನ್ನು ಮಾಡ್ಕೊಳ್ತೀರಿ. ಯಾಕೆಂದರೆ ಚಂದ್ರಗ್ರಹ ಚೆನ್ನಾಗಿರೋದ್ರಿಂದ ಮಂಡು ಧೈರ್ಯ ಅಂತ ನಾವು ಹೇಳ್ಬೋದು. ಆಗಿದ್ದೆಲ್ಲ ಆಗಲಿ ಬಿಡ್ರಿ, ಅವನೇನಾರ ಅಂದ್ಕೊಂಡು ಹೋಗ್ಲಿ ಬಿಡ್ರಿ, ನನಗೆ ಗೊತ್ತಿದೆ ನಾನು ಮಾಡೋದು ಅನ್ನುವಂಥ ಒಂದು ಮಂಡು ಧೈರ್ಯವನ್ನು ಮಾಡ್ಕೊಳ್ತೀರಿ. ಅದನ್ನು ಬಿಟ್ಟರೆ ಈ ಮಾಸ, ನಾನು ಹೇಳುವಂಥ ಜನವರಿ ಮಾಸ ಮಾತ್ರ ಸಿಂಹರಾಶಿಯವರು ಸ್ವಲ್ಪ ಜಾಗ್ರತೆ, ಎಚ್ಚರಿಕೆ ಇದೆಲ್ಲವೂ ಸಹ ನೀವು ವಹಿಸ್ಕೊಳ್ಬೇಕಾಗ್ತದೆ. ಸ್ವಲ್ಪ ಯಾಮಾರಿದ್ರಿ ಅಂತ ಅಂದರೆ, ಸ್ವಲ್ಪ ನಾವೇನೋ ಉಡಾಫೆ, ಸ್ವಲ್ಪ ಅಜಾಗರೂಕತೆ ನಾವೇನೋ ತೋರಿಸ್ತೋ ಅಂತ ಅಂದರೆ, ಈ ಜನವರಿ ತಿಂಗಳಾಗುವಂಥ ನಷ್ಟ ಸುಮಾರು 5-6 ತಿಂಗಳ ಕಾಲ ನಿಮ್ಮನ್ನು ಕಾಡಲಿಕ್ಕೆ ಮತ್ತು ಸಮಸ್ಯೆ ಕೊಡಲಿಕ್ಕೆ, ತೊಂದರೆ ಕೊಡಲಿಕ್ಕೆ ಅದು ಈಗಲೇ ನಿಮಗೆ ನಾಂದಿಯನ್ನು ಆಡ್ಬಿಡುತ್ತೆ. ಆದ್ದರಿಂದ ಈ ಸಂದರ್ಭ ಜನವರಿ ತಿಂಗಳು ನಿಮಗೆ ಆದಷ್ಟು ಸಹ ಎಚ್ಚರಿಕೆ, ಅಜಾಗರೂಕತೆಯನ್ನು ವಹಿಸದೆ ಜಾಗರೂಕತೆಯರಾಗಿರ್ಬೇಕು. ನೀವು ಈ ಸಂದರ್ಭವನ್ನು ಉತ್ತಮವಾದಂತಹ ಮಾಸವನ್ನಾಗಿ, ಉತ್ತಮವಾದಂತಹ ದಿನಗಳನ್ನಾಗಿ ಸಿಂಹರಾಶಿಯವರು ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು? ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ತಂದೆಯ ಜೊತೆಯಲ್ಲಿ ವಾಗ್ವಾದವನ್ನು ಕಡಿಮೆ ಮಾಡಿ, ಹೆಂಡತಿ ಮಕ್ಕಳು ಕುಟುಂಬದಲ್ಲಿ ಏನೇ ಸಣ್ಣ ಪುಟ್ಟ ಬಂದರೂ ಸಹ ಯಾವುದಕ್ಕೂ ಸಹ ತದ್ವಿರುದ್ಧವಾದಂಥ ಮಾತುಗಳನ್ನು, ಅವಹೇಳನವಾದಂಥ ಮಾತುಗಳನ್ನು ಮತ್ತು ಅವಮಾನಗಳ ಮಾತುಗಳನ್ನು ಆಡದೆ ಮೌನಕ್ಕೆ ಜಾರುವಂತಹ ಈ ಜನವರಿ ತಿಂಗಳನ್ನು ನೀವು ಮಾಡಿಕೊಳ್ಬೇಕು. ಇದ್ದಾಗ ನೀವು ಒಂದನ್ನು ಮಾತಾದಾಗ ಅದಕ್ಕೆ ರೆಕ್ಕೆ ಪುಕ್ಕಗಳು ಹಚ್ಚಿ ನಿಮ್ಮ ಬೇರೆ ಬೇರೆ ಮಾತುಗಳು ಹೋಗೋದಕ್ಕೆ ನಿಮಗೆ ಕಡಿಮೆ ಆಗಲಿಕ್ಕೆ ಭಾಳ ಅನುಕೂಲವನ್ನು ಮಾಡುತ್ತೆ. ಆದ್ದರಿಂದ ಅದನ್ನು ಜಾಗರೂಕತೆಯಾಗಿರಿ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಸಿಂಹರಾಶಿಯವರಿಗೆ ಹೇಳ್ಬೋದು. ಸಿಂಹರಾಶಿಯವರು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇರೋದ್ರಿಂದ ಕುಜನ ಪೂಜೆ, ಕುಜ ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಆರಾಧನೆ, ಒಂದು ಅರ್ಚನೆ, ಒಂದು ಪೂಜೆ ಏನಾದರೂ ಈ ಜನವರಿ ತಿಂಗಳು ಮಾಡಿಸ್ಕೊಂಬನ್ನಿ. ಮಾಸ ಭವಿಷ್ಯದಲ್ಲಿ, ಜನವರಿಯ ಮಾಸ ಭವಿಷ್ಯದಲ್ಲಿರುವಂತಹ ಕನ್ಯಾ ರಾಶಿ 2025 ಜನವರಿ ಕನ್ಯಾ ರಾಶಿಯಾಗರೆ ಯಾಗಿದೆ ಗುರುಗಳೇ ಅಂತ ಅಂದರೆ, ನಾನು ಈಗಲೇ ಹೇಳ್ತೀನಿ, ಮುಂದಿನ ದಿನಗಳು ಭಾಳ ಸುಖಕರವಾಗಿರುತ್ತೆ. ಈಗಿನ ದಿನಗಳು ಕಷ್ಟಕರವಾಗಿರುತ್ತೆ. ಜನವರಿ ತಿಂಗಳಲ್ಲಿ 2.5 ವರ್ಷಗಳಿಂದಲೂ ಅನುಭವಿಸ್ತಿರುವಂತಹ ಕಷ್ಟದ ವಾತಾವರಣ ಬದಲಾವಣೆ ಆಗಲಿಕ್ಕೆ ಭಾಳ ಹತ್ತಿರಕ್ಕೆ ಬಂದ್ರಿ. ನೀವು ಇನ್ನೇನಿದ್ರೂ ಸಹ ಸುಖದ ದಿನಗಳನ್ನು ನೀವು ನಿರೀಕ್ಷೆ ಮಾಡುವಂತಹ ಉತ್ತಮವಾದಂತಹ ದಿನಗಳು ಮುಂದಿನ ದಿನಗಳಿರುತ್ತೆ. ಈಗ ಪ್ರೆಸೆಂಟ್ ಜನವರಿಯೂ ಸಹ ನಿಮಗೆ ಅಂತಹ ಒಳ್ಳೆಯ ದಿನಗಳಾಗಿರೋದಿಲ್ಲ. ಈ ಮಿಥುನ ಕನ್ಯಾ ರಾಶಿಯಲ್ಲಿರುವಂತಹ ಜನ್ಮದಲ್ಲೇ ಇರುವಂಥ ಕೇತುಗ್ರಹ ಬದಲಾವಣೆ ಆಗಲಿಕ್ಕೆ 2.5 ವರ್ಷಗಳು ಬೇಕು ನೋಡಿ.
ಇವನು ಬಂತು ಅಂದರೆ ದೇಹದಲ್ಲಿ ಆಯಾಸ, ಸುಸ್ತು, ಸಂಕಟದ ವಾತಾವರಣ, ಶತ್ರುಗಳ ಬಾಧೆ ಇಷ್ಟನ್ನು ತಂದು ಕೊಡ್ತಾರೆ. ಅತಿಯಾದಂಥ ಕೋಪದ ವಾತಾವರಣ. ಈ ಕನ್ಯಾ ರಾಶಿಯವ್ರನ್ನ ಏನಾರು ಕೆಣಕಿ ನೀವು ಸುಮ್ಮನೆ ಸಣ್ಣ ಕೋಪ ಬರ್ತದೆ ಅವರಿಗೆ. ಓದುವಂಥ ಮಕ್ಕಳನ್ನ ಯಾರನ್ನಾರ ಕೇಳಿ, ಚೆನ್ನಾಗಿ ಓದ್ತಿರೋನು ಸಹ ಹುಟ್ಟು ಸೋಂಬೇರಿ ಆಗಿರ್ತಾನೆ. ಮಾತನಾಡಿದ್ರೆ ತದ್ ವಿರುದ್ಧವಾದಂಥ ಮಾತುಗಳನ್ನಾಡಿ ಕೋಪ ಬರುವಂಥ ಮಾತುಗಳನ್ನೇ ಆಡ್ತಿರ್ತಾನೆ ಅವನು. ಆಮೇಲೆ ಉಡಾಫೆ ಮಾತುಗಳನ್ನಾಡಿ ಇಂಟ್ರೆಸ್ಟ್ ಇಲ್ಲದ ವ್ಯಕ್ತಿಗಳಾಗಿರ್ತಾರೆ. ಯಾರೋ ಬಿಸ್ನೆಸ್ ಮಾಡೋರು ನೋಡಿ, ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಿದ್ದೆ, ಬಿಸ್ನೆಸ್ ಡಲ್ ಆಗಿರುತ್ತೆ, ಆದರೂ ಅವನಿಗೆ ಕೋಪದ ವಾತಾವರಣ ಜಾಸ್ತಿ. ಮಾತನಾಡಿಸಿ ಅವನು ವ್ಯಂಗ್ಯವಾಗಿ ಮಾತನಾಡ್ತಿರ್ತಾನೆ ಅವನು. ಈ ರೀತಿಯಾದಂತಹ ವಾತಾವರಣ. ಮದುವೆ ಮುಂಜಿ ಮಾಡ್ಲಿಕ್ಕೆ ಹೋದರೂ ಸಹ ಇನ್ನೇನು ಆಗೇ ಹೋಯ್ತು, ಎಲ್ಲ ಕೈಗೂಡ್ತು, ಇನ್ನೇನು ಶುಭ ಕಾರ್ಯಗಳಿಗೆ ಮುಂದೂಡುವಂಥದ್ದೇನೋ ಅಷ್ಟರೊಳಗೆ ಏನೋ ಒಂದು ಕಾರಣಗಳಲ್ಲಿ ನಿಂತು ಹೋಗುವಂಥದ್ದು. ಇದೆಲ್ಲವೂ ಸಹ ಕನ್ಯಾ ರಾಶಿಗೆ ನಡೀತಿರುವಂತಹ ಭವಿಷ್ಯವೇ. ಇದು ಜನವರಿ ತಿಂಗಳಲ್ಲೂ ಇರುತ್ತೆ ನಿಮಗೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನಗಳ ಕಾಲ ಆದ ಮೇಲೆ ನಿಮಗೆ ಉತ್ತಮವಾದ ದಿನವಂತಗೂ ಖಂಡಿತವಾಗಿ ಸಿಗುತ್ತೆ. ಈಗ ಆರಂಭದಲ್ಲಿ 2025 ನಿಮಗೆ ಅಂತಹ ಶುಭವಾಗಿರುವಂತಹ ಫಲವೇನು 2025 ಜನವರಿ ನಿಮಗೆ ಕೊಡ್ತಾ ಇಲ್ಲ. ದೇಹದಲ್ಲಿ ಯಾವಾಗ ನಾನು ಹೇಳ್ದಂಗೆ ಸುಸ್ತು, ಸಂಕಟ, ಆಯಾಸ ಇದೆಲ್ಲವೂ ಸಹ ತಂದೊಡ್ತಾ ಇದೆ. ಅಜೀರ್ಣತೆ ಇದೆಲ್ಲವೂ ತಂದೊಡ್ತದೆ. ಅಪನಿಂದನೆ, ಅಪವಾದ ಇದೆಲ್ಲವೂ ತಂದೊಡ್ತಾ ಇದೆ. ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಅನಿಷ್ಟಗಳೇ ಆಗುತ್ತೆ. ಒಳ್ಳೇದು ಮಾಡೋಕ್ಕೋದ್ರೂ ಸಹಿತ ಕೆಟ್ಟದಾಗೇ ಕಾಣುತ್ತೆ. ನಾನೊಬ್ರಿಗೆ ಹೆಲ್ಪ್ ಮಾಡೋಕ್ಕೋದ್ರೂ ಸಹ ನನ್ನ ಕೆಟ್ಟದಾಗೇ ತಿಳ್ಕೊತಾರೆ. ಏನು ಮಾಡೋದು? ಈ ರೀತಿಯ ವಾತಾವರಣಗಳಾಗಿರುತ್ತೆ. ಆದ್ದರಿಂದ ನಮ್ಮ ಕರ್ತವ್ಯ ನಾವು ಮಾಡಬೇಕು. ನಮಗೇನು ಅನ್ಸುತ್ತೋ ಅದು ಮಾಡ್ತೇವೆ. ನಾನು ಹೇಳುವಂಥದ್ದು ಅತಿಯಾಗಿ ನಂಬಬೇಡಿ, ಅತಿಯಾಗಿ ಇನ್ನೊಬ್ಬರ ಜೊತೆ ಜಾಸ್ತಿ ಒಡನಾಟಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕನ್ಯಾ ರಾಶಿಯವರೆಗೆ ಜನ್ಮದಲ್ಲಿ ಕೇತು ಇದ್ದಾನೆ ಅಂತ ಅಂದಾಗ ಯಾವುದೋ ದುರ್ಗಾ ಪರಮೇಶ್ವರಿ ಅಥವಾ ನಿಮ್ಮ ಗ್ರಾಮ ದೇವರು. ಇನ್ನೇನು ಜನವರಿ ಬಂತು ಅಂದರೆ ಫೆಬ್ರವರಿ, ಮಾರ್ಚ್ ಎಲ್ಲ ಊರುಗಳಲ್ಲೂ ಸಹ ಗ್ರಾಮ ದೇವರ ಹಬ್ಬ ಅಂತ ಆಗುತ್ತೆ. ನಾನು ಹೇಳುವಂಥದ್ದು ಕನ್ಯಾ ರಾಶಿಯವರು ಯಾವುದೇ ಕಾರಣಕ್ಕೂ ಯಾವುದನ್ನು ಬೇಕಾದ್ರೆ ಮಿಸ್ ಮಾಡ್ಕೊಳ್ಳಿ, ಊರಬ್ಬವನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗಿರುವಂಥ ಕೇತು ಗ್ರಹ ಇವನು ಸುಮ್ಮನಾಗಬೇಕು ಅಂತ ಅಂದರೆ ಗ್ರಾಮ ದೇವರ ಮೊರೆ ಹೋಗಬೇಕು. ಆ ಗ್ರಾಮ ದೇವರ ಮೊರೆ ಹೋದಾಗ ಈ ಥರ ಸುಮ್ಮನಾಗ್ತಾನೆ. ಆದ್ದರಿಂದ ಎಲ್ಲರೂ ಸಹ ಗ್ರಾಮ ದೇವರಿಗೊಂದು ಅರ್ಕೆ, ಒಂದು ಕೈಲಾದಂಥ ಒಂದು ಸೇವೆ, ಒಂದು ಪ್ರಾರ್ಥನೆ ಇದಕ್ಕೆ ನೀವು ಮಾಡ್ಕೊಳ್ಳಿ. ಭಗವಂತ ನಿಮಗೆಲ್ಲರಿಗೂ ಸಹ ಆ ಗ್ರಾಮ ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಕನ್ಯಾ ರಾಶಿಯವರಿಗೆ ಹೇಳ್ತಾ, 2025ನೇ ಇಸ್ವಿಯ ಮಾಸ ಭವಿಷ್ಯದಲ್ಲಿ ತುಲಾರಾಶಿಗಿರುವಂತಹ ಫಲಾನುಫಲಗಳನ್ನು ನೋಡಬೇಕು ಅಂತ ಅಂದಾಗ ನೋಡಿ, ತುಲಾರಾಶಿಯವರಿಗೆ ಉತ್ತಮವಾದಂತಹ ಅನುಕೂಲಕರವಾದಂತಹ ಯೋಗ ದಿನಗಳು. ನಿಮ್ಮ ಕಷ್ಟ ಅಂತ ಬಂದಾಗ ನಿಮ್ಮ ಸ್ನೇಹಿತರು ನಿಮಗೆ ಸಹಕಾರವನ್ನು ಮಾಡ್ತಾರೆ, ಬಂಧು ಮಿತ್ರರು ಸಹಕಾರವನ್ನು ಮಾಡ್ತಾರೆ. ಗುರುತು ಪರಿಚಯ ಇಲ್ಲದವರು ಸಹ ನಮ್ಮ ಸಂಕಷ್ಟಗಳಿಗೆ, ಕಷ್ಟಗಳಿಗೆ ನೆರವಾಗುವಂತಹ ವಾತಾವರಣ ತುಲಾರಾಶಿಯವರಿಗೆ ಜನವರಿ ತಿಂಗಳಲ್ಲಿದೆ. ಹಣಕಾಸಿನ ಅನುಕೂಲಗಳು, ಶುಭ ಕಾರ್ಯಗಳ ಅನುಕೂಲಗಳು, ಹೊಸ ಕೆಲಸಗಳ ಆರಂಭದ ದಿನಗಳು, ಕೆಲಸ ಮಾಡುವಂತಹ ಜಾಗದಲ್ಲಿ ಉತ್ತಮವಾದಂತಹ ಹೊಗಳಿಕೆ ಮಾತುಗಳನ್ನಾಡುವಂತಹ ಮಾಸ, ಕೆಲಸದಲ್ಲಿ ಉತ್ತಮವಾದಂಥ ಇಂಕ್ರಿಮೆಂಟ್ ಸಿಗುವಂತಹ ದಿನಗಳಾಗುವಂಥದ್ದು ಉತ್ತಮವಾದಂತಹ ಮಾಸ ತುಲಾರಾಶಿಯವರಿಗೆ ಜನವರಿ ತಿಂಗಳಲ್ಲಿರುತ್ತೆ. ಹೂಡಿಕೆಯನ್ನು ಮಾಡ್ಬೋದು ನೀವು. ಉತ್ತಮವಾದಂತಹ ಹಣಕಾಸಿನ ಹೂಡಿಕೆ, ಹೊಸ ಪ್ರಯೋಗ, ಹೊಸ ಕೆಲಸಗಳ ಆಗಮನ ಇದೆಲ್ಲವೂ ಮಾಡ್ಕೊಳ್ಬೋದು. ಯಾರಾದರೂ ತುಲಾರಾಶಿಯವರಿದ್ದರೆ ತುಲಾರಾಶಿಯವರಿಗೆ ಈ ವರ್ಷ ಹೊರ ದೇಶಗಳಿಗೆ ಹೋಗುವಂಥ ಸುಯೋಗ ತುಲಾರಾಶಿಯವರಿಗಿರುತ್ತೆ. ಮತ್ತು ತುಲಾರಾಶಿಯವರಿಗೆ ಅಧಿಪತಿಯಾದಂಥವನು ಶುಕ್ರ ಗ್ರಹ. ಹಣಕಾಸಿನ ಉತ್ತಮವಾದಂತಹ ಅನುಕೂಲಕರವಾದಂತಹ ತಿಂಗಳು ಯಾವುದಾದ್ರೂ ಇದ್ದರೆ ಅದು ಜನವರಿ ತಿಂಗಳೇ ನಿಮಗೆ ಸಿಗುತ್ತೆ. ಆದ್ದರಿಂದ ದೊಡ್ಡ ಮಟ್ಟದ ನಷ್ಟಗಳೇನು ತುಲಾರಾಶಿಯವರಿಗೆ ಯಾವುದೋ ನಷ್ಟಗಳಾಗುವಂಥ ಸಮಸ್ಯೆಗಳು ಯಾವುದೂ ಇರೋದಿಲ್ಲ. ಆದರೆ ಒಂದು ಸಮಸ್ಯೆ ಏನಂತಂದರೆ ತುಂಬ ಅಹಂ ಪಡ್ತೀರಿ, ತುಂಬ ಅಹಂಕಾರವನ್ನು ಪಡ್ಕೊಳ್ತೀರಿ. ನಿಮಗೆ
ಶ್ರಮ ವಹಿಸೋದಕ್ಕಿಂತಲೂ ಸಹ ಸ್ವಲ್ಪ ಎಫೆಕ್ಟ್ಗೆ ನಿಮಗೆ 100% ನಿಮಗೆ ಫಲ ಸಿಕ್ಬಿಡುತ್ತೆ. ಅದೇನಾಗುತ್ತೆ, ನಿಮಗೆ ಅಹಂ ಬರುತ್ತೆ, ಸ್ವಲ್ಪ ಜಾಸ್ತಿ ನಾನತ್ವಗಳು ಬರುತ್ತೆ. ಇದೆಲ್ಲವೂ ಕಡಿಮೆ ಮಾಡ್ಕೊಳ್ಳಿ. ಭಗವಂತನ ಧ್ಯಾನವನ್ನು ಮಾಡಿ, ಉಪಾಸನೆಗಳನ್ನು ಮಾಡಿ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಉಳಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಬಡವ ಒಬ್ಬ ಕಷ್ಟ ಅಂತ ಬಂದಾಗ ಕೈಲಾದಂಥ ಸಹಯೋಗವನ್ನು ಮಾಡಿ ನಿಮ್ಮ ಮನಸ್ಸಿಗೆ ಭಾಳ ತೃಪ್ತಿಯಾಗುವಂತಹ ವಾತಾವರಣ ನಿರ್ಮಾಣವನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ, ಮಾಸ ಭವಿಷ್ಯದಲ್ಲಿ ತುಲಾರಾಶಿಯ ಮಾಸ ಭವಿಷ್ಯ ಈ ರೀತಿಯಲ್ಲಿತ್ತು. ಮುಂದಿನ ದಿನಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇನ್ನೂ ಉತ್ತಮವಾದಂಥ ಫಲಗಳನ್ನು ತುಲಾರಾಶಿಯವರು ನಿರೀಕ್ಷೆಯನ್ನು ಮಾಡಬಹುದು. ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನವರಿ ತಿಂಗಳಲ್ಲಿ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ನಿಮಗೆ ಜನವರಿ ತಿಂಗಳು ಬಂದ ತಕ್ಷಣ, ಹೊಸ ವರ್ಷ ಆರಂಭವಾದ ತಕ್ಷಣವೇ ನಮಗೇನಾದರೂ ಬದಲಾವಣೆಗಳಾಗುವಂತಹ ನಿರೀಕ್ಷೆಯನ್ನು ಮಾಡ್ಕೊತಿರುವಂತಹ ವೃಶ್ಚಿಕ ರಾಶಿಯವರಿಗೆ ಗುರುಬಲವೂ ಶೂನ್ಯವಾಗುತ್ತೆ, ಹಣಕಾಸಿನ ವ್ಯವಹಾರವೂ ಶೂನ್ಯವಾಗುತ್ತೆ. ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು. ಲಾಭ ಏನು ಅಂತಂದರೆ ನಾನು ಹೇಳುವಂಥದ್ದು, ಆರೋಗ್ಯದಲ್ಲಿ ಲಾಭ ಇದೆ. ಆದರೆ ಜನಗಳು ಅವಹೇಳನವಾಗಿ ಮಾತನಾಡುವಂಥದ್ದು, ಅವಮಾನವನ್ನಾಗಿ ಮಾತನಾಡುವಂಥದ್ದು, ಚಾಡಿ ಮಾತುಗಳನ್ನು ಆಡುವಂಥದ್ದು, ನಮ್ಮ ಬಗ್ಗೆ ಅಸೂಯೆ ಪಡುವಂಥದ್ದು, ಇದೆಲ್ಲ ವಾತಾವರಣಗಳು ವೃಶ್ಚಿಕ ರಾಶಿಯವರಿಗಿರುತ್ತೆ. ನಿಮಗೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಅತ್ಯಂತ ಎಫೆಕ್ಟ್ ಜಾಸ್ತಿ ಆಗಬೇಕಾಗ್ತದೆ, ಒಂದು ಪ್ರೆಸರ್ ಜಾಸ್ತಿ ಆಗಬೇಕಾಗ್ತದೆ. ಇಲ್ಲವಾದಲ್ಲಿ ನೀವತ್ತೇನು ವ್ಯವಹಾರ ಆಗುತ್ತೆ ಅಂತ ಬಂದರೆ ನೀವು ಹೋಗ್ತಿದ್ದಂಗೆ ಆ ಫೈಲು ಅಲ್ಲಿ ಪಕ್ಕದಲ್ಲಿ ಬಿದ್ದಿರುತ್ತೆ. ಆಗಬೇಕಾಗಿರೋ ಒಂದು ಕೆಲಸ ಅಲ್ಲಿ ಸುಮ್ಮನೆ ಹಂಗೆ ಬಿದ್ದಿರುತ್ತೆ. ತಿರುಗಿ ನೀವು ಹೋದಾಗಲೇ ತಿರುಗಿ ಅದು ಮೂವ್ ಆಗುವಂಥದ್ದು. ಆ ರೀತಿಯಿಂದ ವಾತಾವರಣ. ಯಾರನ್ನು ಅತಿಯಾಗಿ ನಂಬಿರ್ತೀರಿ ಅವರು ನಿಮಗೆ ಅಂಥ ಬೆಲೆಯನ್ನು ಕೊಡ್ತಾ ಇರೋದಿಲ್ಲ. ಆಗುವಂಥ ಕೆಲಸಗಳು ಆಗ್ತಾ ಇರೋದಿಲ್ಲ. ಸಮಸ್ಯೆಗಳು ಮುಗಿತಾ ಇರೋದಿಲ್ಲ. ಸಮಸ್ಯೆಗಳು ಅನ್ನುವಂಥದ್ದು ಹಾಗೇ ಒಂದು ಬೆಟ್ಟದ ಹಾಗೇ ಇರುತ್ತೆ ಹೊರತು ಪರಿಹಾರವನ್ನು ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಸಹ ಅದಕ್ಕೆ ಪರಿಹಾರ ಅದು ಆಗ್ತಾ ಇರೋದಿಲ್ಲ. ಯಾಕೆ ಅಂತಂದರೆ ಇದು ಗುರುಬಲ ಇಲ್ಲ, ಶುಕ್ರಬಲ ಇಲ್ಲ, ತಾರಾಬಲ, ಚಂದ್ರಬಲ ಅಂತ ಯಾವ ಬಲಗಳು ಇಲ್ಲದೆ ಇರುವಂತಹ ಮಾಸ, ಇಲ್ಲದಲ್ಲಿರುವಂತಹ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂಥ ಫಲ ನೀವು ನೋಡ್ಬೋದು ಅಂತ ನಾನು ಹೇಳುವಂಥದ್ದು, ಆರೋಗ್ಯದಲ್ಲಿ ಬಹಳ ಅನುಕೂಲಗಳನ್ನು ನೀವು ನೋಡ್ತೀರಿ. ಜೊತೆಯಲ್ಲಿ ನಿಮಗೆ ಮದುವೆ ಮುಂಜಿಗಳು ಮಾಡೋಕ್ಕೆ ಹೋದಾಗ ಸ್ವಲ್ಪ ಸಾಧಾರಣವಾದಂಥ ಫಲಗಳನ್ನು ನೋಡ್ತೀರಿ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ಸಹ ಅಂಥ ಅನುಕೂಲಕರವಾದಂಥ ದಿನಗಳೇನೂ ಇರೋದಿಲ್ಲ. ವೃಶ್ಚಿಕ ರಾಶಿಗೆ ಅಧಿಪತಿಯಾದಂಥವನು ಕುಜಗ್ರಹ. ನಿಮಗೆ ದೋಷದಲ್ಲಿರುವಂಥವರು, ನಿಮಗೆ ಗುರುವಿನ ದೃಷ್ಟಿ ಇದೆ ನೇರವಾಗಿ. ಅದರಿಂದ ನಾನು ಹೇಳುವಂಥದ್ದು ಎಲ್ಲದಕ್ಕೂ ಮೇನ್ ಇರುವಂಥದ್ದೇ ನಿಮಗೆ ಗುರು ದೃಷ್ಟಿ ಮೇನ್ ಬಿದ್ದಿರೋದು. ಆದ್ದರಿಂದ ಈ ಗುರುವಿನ ದೃಷ್ಟಿ ತಪ್ಪಿಸ್ಕೊಳ್ಬೇಕು ಅಂದರೆ ರಾಯರ ಪ್ರಾರ್ಥನೆ ಹೋಗಬೇಕು. ರಾಯರಲ್ಲಿ ಅನುಕೂಲ ಪ್ರಾರ್ಥನೆ ಮಾಡಿಕೊಂಡು ರಾಯರಲ್ಲಿ ನಮಗೆ ಕಷ್ಟಗಳು ನಿಮಗೆ ಆಗಬೇಕಿರೋಂಥ ಕೆಲಸ ಕಾರ್ಯಗಳ ಬಗ್ಗೆ ಅವ್ರ ಜೊತೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ರಾಯರಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಯಾಕೆಂದರೆ ನಿಮಗೆ ಗುರುವಿನ ದೋಷದಿಂದಲೇ ಜಾಸ್ತಿ ಕೂಡಿರ್ತೀರಿ. ಶುಕ್ರನ ದೋಷನಿದ್ದಾನೆ, ಆದರೆ ಗುರುವಿನ ಬಲ ಬಂದಾಗ ಒಂಚೂರು ಎಲ್ಲ ವ್ಯವಹಾರಗಳಾಗುತ್ತೆ ರೀ ಅನ್ನುವಂತಹ ವಾತಾವರಣಗಳನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಮಾಸ ಭವಿಷ್ಯದಲ್ಲಿ ಜನವರಿ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ ಆದಷ್ಟು ಸಹ ಒಳ್ಳೆ ದಿನಗಳಲ್ಲಿ ನಿಮಗೆ ಕೂಡಿ ಬರಲಿ ಅಂತ ಹೇಳ್ತಾ, ಹಾಗಾದರೆ 2025 ಜನವರಿಲಿ ಹಿಂಗಾದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಏನಾದರೂ ಬೇರೆ ಬೇರೆ ಫಲಗಳನ್ನು ನೋಡ್ಬೋದಾ ವೃಶ್ಚಿಕ ರಾಶಿಯವರು ಅಂತ ಅಂದರೆ ಖಂಡಿತವಾಗಿ ನೋಡ್ಬೋದು. ವೃಶ್ಚಿಕ ರಾಶಿಯವರಿಗೆ ಮುಂದೆ ಹೋಗ್ತಾ ಒಂದು ರೀತಿಯಾದಂತಹ ಬದಲಾವಣೆ ಮತ್ತು ಜೀವನದ ಪಾಠ, ಉತ್ತಮವಾದಂಥ ಲೆಸನ್, ಉತ್ತಮವಾದಂಥ ಪಾಠ ಅಂತೂ 2025 ನಿಮಗಿರುತ್ತೆ. ಒಂದರ ರೀತಿಯಲ್ಲಿ ವೃಶ್ಚಿಕ ರಾಶಿಗಳು ಅಂತಂದರೆ ಒಂದು ತಿಂಗಳದ್ದಂಥ ಫಲ ಇನ್ನೊಂದು ತಿಂಗಳಿರೋದಿಲ್ಲ. ಜನವರಿ ತಿಂಗಳಲ್ಲಿ ಒಂಥರ ಇದೆ ಅಂದರೆ ಫೆಬ್ರವರಿ ಒಂದು ತಿಂಗಳಲ್ಲಿರುತ್ತೆ, ಮಾರ್ಚಲ್ಲಿ ಒಂದು ತಿಂಗಳಿರುತ್ತೆ. ಆ ರೀತಿಯಾಗಿ ಈ ರೀತಿಯಾದಂಥ ಫಲಗಳು ಏರುಪೇರುಗಳು ಜಾಸ್ತಿ ಆಗುವಂಥ ವರ್ಷ ಯಾವುದಾದ್ರೂ ಯಾವ ರಾಶಿಗಿದ್ರೆ ಅದು ವೃಶ್ಚಿಕ ರಾಶಿಯವರಿಗೆ 2025 ಏರುಪೇರುಗಳು ಜಾಸ್ತಿ. ಈ ವರ್ಷ ತುಂಬ ಚೆನ್ನಾಗಿತ್ತು, ಈ ವರ್ಷ ತುಂಬ ಚೆನ್ನಾಗಿಲ್ಲ. ಈ ತಿಂಗಳು ತುಂಬ ಚೆನ್ನಾಗಿದೆ, ಈ ತಿಂಗಳು ತುಂಬ ಚೆನ್ನಾಗಿಲ್ಲ. ಈ ತಿಂಗಳು ಭಾಳ ಅನುಕೂಲಕರವಾಯಿತು, ಈ ತಿಂಗಳು ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಈ ರೀತಿಯಾದಂಥ ವಾತಾವರಣಗಳೇ ನಿಮಗೆ ವೃಶ್ಚಿಕ ರಾಶಿ 2025 ಕೊಡುತ್ತೆ. ಜಾನ್ವರಿ ತಿಂಗಳಲ್ಲಿ 2025 ಜನವರಿ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡುವಂತಹ ಯೋಗದ ಮಾಸ ಈ ಜನವರಿ ಮಾಸ. ನಿಮಗೆ ಬುಧ ಆದಿತ್ಯ ಯೋಗದಲ್ಲಿ ಬಂದಿರುವಂತಹ ಮಾಸ ಜನವರಿ ಮಾಸ. ಧನುಸ್ಸು ರಾಶಿಯವರಿಗೆ ಉತ್ತಮವಾದಂಥ ಹಣ ಹೂಡಿಕೆಯನ್ನು ಮಾಡ್ಬೋದು. ನೀವು ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭವನ್ನು ನೋಡ್ಬೋದು. ನೀವು ಭೂಮಿ ಖರೀದಿ ಮಾಡುವಂಥದ್ದು, ಭೂಮಿ ಬಗ್ಗೆ ಲೇಯದಿ ವ್ಯವಹಾರವನ್ನು ಮಾಡುವಂಥವರು, ಜೊತೆಯಲ್ಲಿ ಟ್ರಾವೆಲ್ಸ್ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು,
ಬಟ್ಟೆ ಬಿಸ್ನೆಸ್ಸು ಇಂಥವರೆಲ್ಲರಿಗೂ ಸಹ ಧನುಸ್ಸು ರಾಶಿಯವರಿಗೆ ಉತ್ತಮವಾದಂತಹ ಯಾವುದಾದ್ರೂ ಒಂದು ತಿಂಗಳಿದೆ ಅಂತ ಅಂದರೆ ಅದು ವರ್ಷದ ಆರಂಭದ ದಿನ, ಆರಂಭದ ಮಾಸ, ಅದು ಜನವರಿ ಮಾಸ. ಈ ಬುಧ ಆದಿತ್ಯ ಯೋಗ ಬಂತು ಅಂದರೆ ನಿಮಗೆ ಬರುವಂಥದ್ದು, ಅಕಸ್ಮಾತ್ ಯಾರು ಓದುವಂಥ ಮಕ್ಕಳಿಗೆ ಇದ್ದರೆ ಉತ್ತಮವಾದಂಥ ನೆನಪಿನ ಶಕ್ತಿ, ಉತ್ತಮವಾದಂತಹ ವಾತಾವರಣ, ಬಿಸ್ನೆಸ್ವರ್ಗೆ ಉತ್ತಮವಾದಂತಹ ಲಾಭ, ಇವೆಲ್ಲವೂ ಸಹ ಆಗುವಂಥದ್ದು ಉತ್ತಮವಾಗಿರುತ್ತೆ. ಯಾರಾದರೂ ಕಲಾವಿದರು, ಲಾಯರ್ ಇವ್ರು ಯಾರಾದರೂ ಇದ್ದರೆ ಅವ್ರಿಗೆ ಜನವರಿ ತಿಂಗಳು ಒಂಥರ ಲಕ್ಕಿ ಬಂಪರ್ ಡ್ರಾ ಇದ್ದಂಗೆ. ಅವ್ರಿಗೆ ತುಂಬ ಉತ್ತಮವಾದಂತಹ ಮಾಸ ಜನವರಿ ಮಾಸ. ಧನುಸ್ಸು ರಾಶಿಯವರಿಗೆ ಉತ್ತಮವಾದಂಥ ಯೋಗ, ಬುಧ ಆದಿತ್ಯ ಯೋಗದಲ್ಲಿ ಕೂಡಿರುವಂತಹ ಮಾಸ. ಈ ಮಾಸ ಧನುಸ್ಸು ರಾಶಿಯವರಿಗೆ ಉತ್ತಮ ಗಳಿಕೆ, ಉತ್ತಮವಾದಂಥ ಇಂಥ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಆಯಿತು ಅಂತ ನೆನಪಲ್ಲಿಟ್ಕೊಳ್ಳುವಂತಹ ಮಾಸವಾಗಿರುತ್ತೆ ಧನುಸ್ಸು ರಾಶಿಯವರಿಗೆ ಜನವರಿ ಮಾಸ. ಅದು 2025, ಅದು ಧನುಸ್ಸು ರಾಶಿಗೆ ಮಾತ್ರ. ಮುಂದಿನ ದಿನಗಳು ಅಷ್ಟೇ ಧನುಸ್ಸು ರಾಶಿಯವರಿಗೆ 2025 ಆರಂಭದಲ್ಲಿ ಈ ಸೂಚನೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಎಂತೆಂಥ ಸೂಚನೆಗಳನ್ನು ಕೊಡಬಹುದು. ಧನುಸ್ಸು ರಾಶಿಯವರಿಗೆ ಆಲ್ಮೋಸ್ಟ್ 2025 ಉತ್ತಮವಾದಂತಹ ಮಾಸವಾಗಿ ಅದಿರುತ್ತೆ. ಮುಂದಿನ ಸಂಚಿಕೆ ನಾನು ಹೇಳ್ತಾ ಹೋಗ್ತಿರ್ತಾನೆ. ಅದು ಜನವರಿ ಮಾಸ ಮಾತ್ರ ನಿಮಗೆ ಉತ್ತಮವಾದಂಥ ಲಾಭವನ್ನು ತಂದು ಕೊಡುತ್ತೆ. ಏನಾದರೂ ಆರಾಧನೆ ಮಾಡಬೇಕು ಗುರುಗಳೇ ಅಂದರೆ ನಿಮ್ಮ ರಾಶಿ ಅಧಿಪತಿಯಾದಂಥವನೇ ಗುರುಗ್ರಹ. ರಾಯರನ್ನು ಚೆನ್ನಾಗಿಟ್ಕೊಳ್ಳಿ, ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ, ಭಾಳ ಅನುಕೂಲಕರವಾದಂತಹ ಅನುಗ್ರಹವನ್ನು ಅವರು ಕೊಡ್ತಾರೆ ಅಂತ ಹೇಳ್ತಾ, ಭವಿಷ್ಯ ಜನವರಿಯಲ್ಲಿ ಬರುವಂತಹ ಗ್ರಹಗತಿಗಳ ಬದಲಾವಣೆಗಳನ್ನು ನೋಡುವಂತಹ ದಿನಗಳು, ಅದರಲ್ಲೂ ಸಹ ಮಕರ ರಾಶಿಗೆ ನೋಡುವಂತಹ ದಿನ ಬಂದಾಗ ನೋಡಿ, ಮಕರ ರಾಶಿಯವರಿಗೆ ಜನ್ಮದಲ್ಲಿ ಜನ್ಮಾಧಿಪತಿಯಾದಂತಹ ಶನಿಗ್ರಹ 2ನೇ ಮನೆಯಲ್ಲಿದ್ದು, ಜೊತೆಯಲ್ಲಿ ಶುಕ್ರನ ಜೊತೆಯಲ್ಲಿದ್ದು, ಜೊತೆಯಲ್ಲಿ 12ನೇ ಮನೆಯಲ್ಲಿ ರವಿ ಬುಧ ಆದಿತ್ಯ ಯೋಗದಲ್ಲಿ ದೋಷದಲ್ಲಿ ಕೂಡಿರುವಂಥ ದಿನಗಳಾಗಿರುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು, ತಂದೆ ಮಕ್ಕಳಲ್ಲಿ ಕಲಹಗಳು, ಭೂಮಿ ವಿಚಾರದಲ್ಲಿ ಮನಸ್ತಾಪಗಳು, ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳು, ಇದೆಲ್ಲವೂ ಆಗುವಂಥ ಸನ್ನಿವೇಶಗಳು, ಮೋಸ ಹೋಗುವಂಥ ಸನ್ನಿವೇಶಗಳು, ನಷ್ಟಕ್ಕೆ ಹೋಗುವಂಥ ಸನ್ನಿವೇಶಗಳು ಮಕರ ರಾಶಿಯವರಿಗಿರುತ್ತೆ. ಮಕರ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ದಿನ. ಆದರೆ ಈಗಿನ ದಿನ 7.5 ಅಂತ್ಯದ ದಿನಗಳಾಗಿರುವಂಥದ್ದು. ಅಂತ್ಯದ ದಿನಗಳಾಗಿರುವುದರಿಂದ ಆತುರದ ನಿರ್ಧಾರಗಳು ಬೇಡ, ಅತಿಯಾದಂಥ ಶ್ರಮ ಬೇಡ, ಅತಿಯಾದಂತಹ ಆತುರತೆಯಿಂದ ಮಾಡಿದಂತಹ ಕೆಲಸದಲ್ಲಿ ನಷ್ಟಗಳನ್ನು ಅನುಭವಿಸುವಂಥ ದಿನಗಳಾಗಬಹುದು. ಮಕರ ರಾಶಿಯವರು ಜಾಗ್ರತೆಯನ್ನು ವಹಿಸಿ. ಮಕರ ರಾಶಿಯವರಿಗೆ ಯಾವುದಾದ್ರೂ ಲಾಭವಾಗಿರುವಂಥದ್ದು ಯಾವುದಾದ್ರೂ ಗ್ರಹ ಇದ್ದರೆ ನೋಡಿ, ಅದು ಶನಿ ಗ್ರಹ 2ನೇ ಮನೆಯಲ್ಲಿದ್ದಾರೆ, ಜೊತೆಯಲ್ಲಿ ಶುಕ್ರನ ಜೊತೆಯಲ್ಲಿ ಮಿತ್ರ ಗ್ರಹನಾಗಿ 2ನೇ ಮನೆಯಲ್ಲಿರುವಂಥದ್ದು. 7.5 ಅಂತ್ಯದಲ್ಲಿದೆ. ಅದು ಒಂದು ರೀತಿಯಾದಂಥ ಮಿಶ್ರ ಫಲಗಳನ್ನು ಕೊಡುವಂಥದ್ದು. 3ನೇ ಮನೆಯಲ್ಲಿ ರಾಹು, ಜೊತೆಯಲ್ಲಿ 5ನೇ ಮನೆಯಲ್ಲಿ ಗುರು, 6ನೇ ಮನೆಯಲ್ಲಿ ಚಂದ್ರ, 7ನೇ ಮನೆಯಲ್ಲಿ ಕುಜ. ನೋಡಿ, ಇದೇ ಸಮಸ್ಯೆ ಮಾಡ್ತಿರುವಂಥದ್ದು. 7ನೇ ಮನೆಯಲ್ಲಿ ಕುಜ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸ, ಶತ್ರುಗಳ ಬಾಧೆ, ಸಮಸ್ಯೆಗಳು, ಸಂಕಷ್ಟಗಳನ್ನು, ಒಂದಲ್ಲ ಒಂದು ರೀತಿಯಾದಂತಹ ಅವಹೇಳನವನ್ನು, ಅವಮಾನಗಳನ್ನು, ತಂದೆ ಜೊತೆಯಲ್ಲಿ ಕಲಹಗಳನ್ನು, ಭೂಮಿಯಲ್ಲಿ ನಷ್ಟವನ್ನು, ಇದೆಲ್ಲವೂ ಮಾಡಲಿಕ್ಕೆ ಅದು ಪ್ರಾರಂಭವನ್ನು ಮಾಡುತ್ತೆ. ಅದೇ ರೀತಿ 12ನೇ ಮನೆಯಲ್ಲಿರುವಂಥ ರವಿ, 12ನೇ ಮನೆಯಲ್ಲಿರುವಂಥ ಬುಧ. ರವಿ 12ನೇ ಮನೆಯನ್ನು ಬಂದರೆ ಏನಾಗುತ್ತೆ? ಕೀರ್ತಿ ಭಂಗವಾಗುತ್ತೆ. ಎಷ್ಟೋ ವರ್ಷಗಳಿಂದ ಕಾಪಾಡ್ಕೊಂಡು ಬಂದಂತಹ ಮಾನ ಮರ್ಯಾದೆ ಎಲ್ಲವೂ ಸಹ ಕಳ್ಕೊಳ್ಳುವಂತಹ ವಾತಾವರಣ. ಆದ್ದರಿಂದ ಜಾಸ್ತಿ ನಾನು ಹೇಳುವಂಥದ್ದು, ಈ ಮಕರ ರಾಶಿಯವರು ವ್ಯಾಮೋಹಕ್ಕೆ ಒಳಗಾಗಬೇಡಿ. ಅದು ಯಾವ ವ್ಯಾಮೋಹಗಳು? ಸ್ತ್ರೀ ವ್ಯಾಮೋಹ, ಹಣದ ವ್ಯಾಮೋಹ, ಐಶ್ವರ್ಯದ ವ್ಯಾಮೋಹ, ಮತ್ತು ಎಂಥ ವ್ಯಾಮೋಹಗಳು ಅಂತ ಏನಿರುತ್ತೆ, ಆ ವ್ಯಾಮೋಹಗಳಿಗೆ ಯಾವುದಕ್ಕೂ ಸಹ ನೀವು ಜನವರಿ ತಿಂಗಳು ಹೋಗಬಾರ್ದು. ಜನವರಿ ತಿಂಗಳು ಏನಾದರೂ ಅಂಥದ್ದೇನಾದರೂ ನೀವು ವ್ಯಾಮೋಹಗಳನ್ನು ಇಟ್ಕೊಂಡಿದ್ರೆ ಅದೇ ನಿಮಗೆ ಮಾರಕ, ಅದೇ ನಿಮ್ಮ ಕೀರ್ತಿಯನ್ನು ಭಂಗ ಮಾಡುತ್ತೆ, ಮಾನ ಮರ್ಯಾದೆಯನ್ನು ಹಾಳು ಮಾಡುತ್ತೆ. ಎಚ್ಚರಿಕೆಯನ್ನು ವಹಿಸಿ ಮಕರ ರಾಶಿಯವರು ಅಂತ. ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ಗುರುಗಳೇ ಹೆಂಗಿದೆ? ಏಕೆಂದರೆ ಕುಂಭರಾಶಿಯಲ್ಲಿರುವಂಥ ಇಂಟ್ರೆಸ್ಟ್, ಕುಂಭರಾಶಿಲಾಗುವಂಥ ಬದಲಾವಣೆಗಳು ಭಾಳ ಇದೆ. ಯಾಕೆ ಅಂದರೆ ತುಂಬ ಕಷ್ಟಗಳನ್ನು ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನಾದರೂ ಬದಲಾವಣೆ ಆಗುತ್ತಾ ಗುರುಗಳೇ ಅನ್ನುವಂತಹ ವಾತಾವರಣ ಅಂತೂ ಕಾಯ್ತಿದ್ದಾರೆ. ಖಂಡಿತವಾಗಿ ನಿಮ್ಮ ನಿರೀಕ್ಷೆ ಕರೆಕ್ಟಾಗಿದೆ. ಅದು ಆಗತ್ತೆ, ಆಗಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅದು ಯಾವಾಗ ಅಂತ ನಾನು ಮತ್ತೆ ಹೇಳ್ತೇನೆ. ಹೀಗೆ ಆಗಿದೆ ಜನವರಿ ತಿಂಗಳು ಗುರುಗಳೇ. ಹಾಗಾದರೆ ಜನವರಿ ತಿಂಗಳಲ್ಲಿ ನಿಮಗೆ
ಸಾಡೆ 7 ಹಾಗೇ ಇದೆ, ಕೋಪವು ಹಾಗೇ ಇದೆ, ಸಮಸ್ಯೆಗಳು ಹಾಗೇ ಇದೆ, ಬರುವಂಥ ಅಪರಾಧಗಳು ಅಪನಿಂದನೆಗಳು ಹಾಗೇ ಇದೆ, ಕಷ್ಟಗಳು ಅನ್ನುವಂಥದ್ದು ಹಾಗೇ ಇದೆ. ಕಷ್ಟಕ್ಕೆ ಪರಿಹಾರ ಸಿಗುವಂಥ ಸಣ್ಣ ಸೂಚನೆ ಅಂತಂತೂ ಖಂಡಿತವಾಗಿ ಜನವರಿ ತಿಂಗಳು ನಿಮಗೆ ಕೊಡುತ್ತೆ. ತುಂಬ ಕಷ್ಟದಲ್ಲಿದ್ದಾಗ ಸ್ನೇಹಿತರಿಂದ ಯಾರಿಂದಲೂ ಸಹಕಾರ ಸಹಯೋಗ ನಿಮಗೆ ಸಿಗುತ್ತೆ. ಸಂಕಷ್ಟದಿಂದ ಪಾರಾಗುವಂತಹ ಒಂದು ಮಾರ್ಗ ನಿಮಗೆ ಅಂತಹ ಶನಿಗ್ರಹ ಹಾಗೆ ಇದ್ದರೂ ಸಹ, ಸಾಡೆ ಶನಿ ಕಾಟ ಹಾಗೆ ಇದ್ದರೂ ಸಹ, ಕೋಪದ ವಾತಾವರಣ ತಮಗೆ ಹಾಗೆ ಇದ್ದರೂ ಸಹ ನಿಮಗೆ ಮಿತ್ರರಿಂದ ತಿಳುವಳಿಕೆ ಮಾತುಗಳು, ಹಣಕಾಸಿನ ನೆರವು, ಒಂದು ರೀತಿಯಾದಂತಹ ಕಷ್ಟಕ್ಕೆ ಏನಾದರೂ ಒಂದು ಸ್ಪಂದಿಸುವಂತಹ ವ್ಯಕ್ತಿಗಳು ನಿಮಗೆ ಖಂಡಿತವಾಗಿ ಜನವರಿ ತಿಂಗಳಲ್ಲಿ ನಿಮಗೆ ಸಿಗ್ತಾರೆ. ಸಮಸ್ಯೆಗಳು ಉಲ್ಬಣವಾಗಿದ್ದರೂ ಸಹ ಸಮಸ್ಯೆಗಳು ಉಲ್ಬಣವಾಗದ ರೀತಿಯಲ್ಲಿ ನಿಮಗೆ ಪರಿಹಾರ ಅಂತೂ ಜನವರಿ ತಿಂಗಳು ಸಿಗುತ್ತೆ. ಜನವರಿ ತಿಂಗಳಲ್ಲಿ ನಿಮಗೆ ಒಂದು ರೀತಿಯಾದಂಥ ಹಣಕಾಸಿನ ಸಪೋರ್ಟ್ ಸಿಗುತ್ತೆ. ನಿಮಗೆ ಯಾರಾದರೂ ಒಂದು ಕಷ್ಟ ಸಮಸ್ಯೆಯಿಂದಾಗಿ ನಿಮಗೆ ನೆರವಾಗುವಂಥ ವ್ಯಕ್ತಿಗಳಂತೂ ಖಂಡಿತವಾಗಿ ಕುಂಭರಾಶಿಯವರಿಗೆ ಸಿಗ್ತಾರೆ. ಮುಂದಿನ ದಿನಗಳಲ್ಲಂತೂ ಮಿತ್ರಗ್ರಹನೇ ನಿಮಗೆ ಜನ್ಮರಾಶಿಗೆ ಬರ್ತಾ ಇರೋದ್ರಿಂದ ಇನ್ನೂ ಅನುಕೂಲಕರವಾದಂಥ ದಿನಗಳನ್ನು ನೋಡ್ತೀರಿ. ಜೊತೆಯಲ್ಲಿ ನಿಮಗೆ ನೋಡಿ, ಕುಂಭರಾಶಿಯವರಿಗೆ ಬುಧ ತುಂಬ ಪ್ರಶಸ್ತವಾಗಿದ್ದಾನೆ, ರವಿ ತುಂಬ ಪ್ರಶಸ್ತವಾಗಿದ್ದಾನೆ. ನಿಮ್ಮ ತಂದೆ ನಿಮಗೆ ಜೊತೆ ಜಗಳ ಆಡ್ಕೊಂಡಿರ್ಬೋದು, ಕೋಪವನ್ನು ಮಾಡ್ಕೊಂಡಿರ್ಬೋದು, ನಿಮ್ಮ ಮನಸ್ತಾಪಗಳಾಗಿರ್ಬೋದು. ತಂದೆ ನಿಮಗೆ ನೇರವಾಗಿ ಸಪೋರ್ಟ್ ಮಾಡ್ದಲೇ ಇದ್ದರು ಇಂಡೈರೆಕ್ಟಾಗಿ ಬೇರೆ 3ನೇ ವ್ಯಕ್ತಿಯಿಂದ ನಿಮಗೆ ಸಹಕಾರ ಸಹಯೋಗವನ್ನು ನಿಮ್ಮ ತಂದೆ ಮಾಡ್ತಾರೆ, ಅಥವಾ ಮಗ ಮಾಡ್ತಾರೆ, ಅಥವಾ ತುಂಬ ನಿಮ್ಮ ಆಪ್ತರು ಮಾಡ್ತಾರೆ. ತಂದೆ ಸ್ಥಾನದಲ್ಲಿರೋ ತಂದೆ ಅಂತ ನಂಬ್ಕೊಂಡಿರುವಂಥ ವ್ಯಕ್ತಿಗಳು ಮಾಡ್ತಾರೆ ನಿಮಗೆ. ಇಂಥದ್ದೆಲ್ಲವೂ ಸಹ ಯೋಗವಾಗುವಂಥದ್ದು. ಮತ್ತು ನಿಮಗೆ ಅವಮಾನ ಅವಹೇಳನವಾಗಿದ್ದರೆ ಅದೆಲ್ಲವೂ ಸಹ ಆ ವಾತಾವರಣ ಬದಲಾವಣೆ ಆಗುತ್ತೆ. ಸತ್ಯ ಅಸತ್ಯಗಳು ನಿಮಗೆ ಗೊತ್ತಾಗುವಂಥ ದಿನಗಳು ಜನವರಿ ತಿಂಗಳಿರುತ್ತೆ. ಯಾವುದೋ ರೀತಿಯಲ್ಲಿ ಏನೋ ಅವಮಾನಗಳಾಗಿರುತ್ತೆ, ನಮಗೆ ತೊಂದರೆಗಳು ಕೊಟ್ಟಿರ್ತಾರೆ, ಯಾರ್ದೋ ಮಾತುಗಳನ್ನು ಕೇಳ್ಕೊಂಡಿರ್ತಾರೆ. ಅದೆಲ್ಲವೂ ಸಹ ಈಗ ಅದೆಲ್ಲವೂ ಸುಳ್ಳು, ನಾವು ಇವು ವ್ಯಕ್ತಿ ಈ ಥರ ಅಲ್ಲ ಅನ್ನುವಂಥ ಸತ್ಯಾಂಶಗಳು ಗೋಚರವಾಗುವಂಥ ದಿನಗಳು ಯಾವುದಾದ್ರೂ ಇದ್ದರೆ ಅದು ಜನವರಿ ತಿಂಗಳು, ಅದು ಕುಂಭರಾಶಿಗೆ ಮಾತ್ರ. ಮುಂದಿನ ದಿನಗಳಂತೂ ಕುಂಭರಾಶಿಯವರು ನೋಡ್ತಾ ಇದ್ದೀರಲ್ಲ, ನಿಮಗೆ ಹೋಗ್ತಾ 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 ಒಂದು ದಿನಗಳ ಬದಲಾವಣೆಗಳಂತೂ ಖಂಡಿತವಾಗಿ ಸಿಗುತ್ತೆ. ಅದರ ಉತ್ತಮವಾದಂಥ ಬೆಳವಣಿಗೆಯೂ ಆಗುತ್ತೆ ನಿಮಗೆ ಅಂತ ಹೇಳ್ತಾ, ಮಾಸ ಭವಿಷ್ಯದಲ್ಲಿ ಜನವರಿ ತಿಂಗಳು ಕುಂಭರಾಶಿಗೆ ಈ ರೀತಿಯಾದಂತಹ ಮಾಸವನ್ನು, ಈ ರೀತಿಯಾದಂತಹ ಜ್ಯೋತಿಷ್ಯವನ್ನು, ಈ ರೀತಿಯಾದಂಥ ಗ್ರಹಗತಿಗಳು ನಿಮಗೀಗ ತೋರಿಸ್ತಾ ಇರುವಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಒಂದು ಮಟ್ಟದ ಬದಲಾವಣೆ, ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ರೀತಿಯಾದಂಥ ಬದಲಾವಣೆಗಳ ಪರ್ವವನ್ನು ಇಟ್ಕೊಂಡು ಬಂದಿರುವಂಥದ್ದು ಜನವರಿ ತಿಂಗಳಿಂದ ಆರಂಭವಾಗುತ್ತೆ. ಅದು ಕುಂಭರಾಶಿಗೆ ಮಾತ್ರ. ಮಾಸ ಭವಿಷ್ಯದಲ್ಲಿ ಜನವರಿ ತಿಂಗಳು 2025ನೇ ಜಾನ್ವರಿಯಲ್ಲಿ ಮೀನರಾಶಿಗೆ ಆ ರೀತಿಯಲ್ಲಿದೆ ಗುರುಗಳೇ. ನೋಡಿ, ಮೀನರಾಶಿಗೆ ಜನ್ಮದಲ್ಲಿ ಬಂದಂತಹ ಈ ರಾಹುಗ್ರಹ ಬದಲಾವಣೆಗಳನ್ನು ಮಾಡ್ತಾ ಇಲ್ಲ. ನೀವು ಬಿಸ್ನೆಸ್ ಮಾಡೋನು ಯಾರನ್ನಾರು ಕೇಳಿ, ಸುಮ್ಮನೆ ಮೀನರಾಶಿಯವರು ಯಾರು ಇದ್ದರೆ ಬಿಸ್ನೆಸ್ಸಲ್ಲಿ 2 ವರ್ಷಗಳಾಯ್ತು ನಾನು ಒಳ್ಳೆಯ ಉತ್ತಮವಾದಂತಹ ಲಾಭ, ಉತ್ತಮವಾದಂಥ ದಿನವನ್ನು ನೋಡಿ ನಾನು 2 ವರ್ಷ ಆಯಿತು. 2 ವರ್ಷದಿಂದಲೂ ಸಹ ಸುಮ್ಮನೆ ಅಲೆದಾಟ, ಸುತ್ತಾಟ, ಓಡಾಟ, ಫಲ ಮಾತ್ರ 0, ಯಾವುದು ಪ್ರಯೋಜನಕ್ಕೆ ಬಂದಿಲ್ಲ. ದುಡಿಮೆ ಆಗತ್ತೆ, ಮನೆಗೆ ಬರೋವಷ್ಟು ಖರ್ಚಾಗೋಗಿರುತ್ತೆ, ಕೆಲಸ ಆಗುತ್ತೆ, ಅಲ್ಲಿರೋರಿಗೆ ಕೆಲಸ ಮಾಡುವಂಥವ್ರಿಗೆ ಸಂಬಳ ಕೊಟ್ಟೆ ನಾವು ಕ್ಲಿಯರ್ ಆಗೋಗುತ್ತೆ. ಮೀನರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಅಡೆತಡೆ, ಬಿಸ್ನೆಸ್ಸಲ್ಲಿ ಯಾವುದು ಲಾಭವಿಲ್ಲದಂಥ ಬಿಸ್ನೆಸ್ಸು, ಅತಿಯಾದಂಥ ಅಲೆದಾಟ, ಸುತ್ತಾಟ, ಮನೆಗಳ ಶುಭ ಕಾರ್ಯಗಳ ಅಡೆತಡೆಗಳು ಜಾಸ್ತಿ, ಏನೇನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಮನಸ್ತಾಪಗಳು ಜಾಸ್ತಿ. ಈ ರೀತಿ ಇಂಥ ಸಮಸ್ಯೆಗಳಿಂದಲೇ ಕೂಡಿರುವಂಥದ್ದು. ಸಣ್ಣ ಸಣ್ಣ ವಿಚಾರಗಳಿಗೂ ಕೆಂಡವಾಗುವಂಥ ಕೋಪ ಈಗಿರುವಂಥದ್ದು. ಈಗಲೇ ಕಷ್ಟ, ಈಗಲೇ ಸಮಸ್ಯೆ, ಈಗಲೇ ಸಾಲ ಅಂತ ಅಂದರೆ ಮತ್ತೊಂದು ಆರೋಗ್ಯದಲ್ಲಿ ವ್ಯತ್ಯಾಸವೋ, ಇನ್ನೊಬ್ಬರು ನಮಗೇನೋ ಕೈ ಕೊಟ್ಟಿರುವಂಥದ್ದೋ, ಸಮಸ್ಯೆಗಳೋ, ಗೊಂದಲಗಳಿಂದ ಇನ್ನೊಂದು ಸಮಸ್ಯೆ ಸುತ್ತಾಕೊಳ್ಳುವಂಥ ಸನ್ನಿವೇಶ. 12ನೇ ಮನೆಯಲ್ಲಿ ಶುಕ್ರನ ಜೊತೆಯೇ ಶನಿಯ ಜೊತೆಯಲ್ಲಿ 12ನೇ ಮನೆಯಲ್ಲಿ ಶುಕ್ರನು ಸೇರಿಕೊಂಡಿದ್ದಾನೆ. ಶುಕ್ರನು 12ನೇ ಮನೆಗೆ ಬಂದವು, ಶನಿಯು 12ನೇ ಮನೆಗೆ ಬಂದಾಗ ಕಷ್ಟ, ಕೋಪ, ಸಮಸ್ಯೆಗಳ ಜೊತೆಯಲ್ಲಿ ಹಣಕಾಸಿನ ಗೊಂದಲ, ಅದನ್ನು ತಿಳ್ಕೊಳ್ಳಿ. ಜೊತೆಯಲ್ಲಿ ಮೀನರಾಶಿಯವರು
ಶುಕ್ರಗ್ರಹ ದ್ವಾದಶದಲ್ಲಿ ಬಂದಿದ್ದಾನೆ ಅಂತಂದರೆ ಆರೋಗ್ಯದ ವ್ಯತ್ಯಾಸ ಗಂಡನಿಗೆ ಕಂಟಕ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ಯಾರಾದರೂ ಮೀನರಾಶಿಯವರು ಹೆಣ್ಮಕ್ಳಿದ್ದರೆ ಸುಮಂಗಲಿತನಕ್ಕೋಸ್ಕರವಾಗಿ ಮಹಾಲಕ್ಷ್ಮಿ ಧ್ಯಾನವನ್ನು, ಮಾಂಗಲ್ಯಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಕೊಂಡು ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ಜನವರಿ ತಿಂಗಳು ಉತ್ತಮವಾಗಿರುತ್ತೆ. ಸಣ್ಣ ಪುಟ್ಟ ಗೊಂದಲಗಳು, ಬೇಜಾರು, ಮನಸ್ತಾಪ, ಭಯದ ವಾತಾವರಣಗಳನ್ನಂತೂ ಮೀನರಾಶಿಯವರಿಗೆ ಉಂಟಾಗುತ್ತೆ. ಅದು ಜಾಗ್ರತೆ. ನಮಸ್ಕಾರ.